70ನೇ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯ ಆಚರಣೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ. ನಾಡಿನಾದ್ಯಂತ 70ನೇ ಕನ್ನಡ ರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗಿದ್ದು, ಇತ್ತ ಚಿಕ್ಕನಾಯಕನಹಳ್ಳಿಯ ತಾಲೂಕು ಕ್ರೀಡಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಭಕ್ತಿಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇನ್ನು ಕನ್ನಡ ಧ್ವಜಾರೋಹಣ ನೆರವೇರಿಸಿ ಸಾಂಸ್ಕೃತಿಕ ಮೆರವಣಿಗೆ, ರ್ಯಾಲಿ ಹಾಗೂ ಕನ್ನಡ ನಾಡಿನ ಇತಿಹಾಸದ ಪ್ರದರ್ಶನಗಳ ಮೆರವಣಿಗೆಯನ್ನ ನಡೆಸಿದ್ರು. ಅಲ್ಲದೆ ವಿವಿಧ ಶಾಲಾ ಮಕ್ಕಳಿಂದ ರಾಜ್ಯೋತ್ಸವದ ಪ್ರಯುಕ್ತ ನೃತ್ಯ, ಗೀತೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದವು. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ 9 ಮಹನೀಯರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ವೇಳೆ ಶಾಸಕ ಸುರೇಶ್ ಬಾಬು ಮಾತನಾಡಿ, ಕನ್ನಡಿಗರ ಏಕತೆ, ಸಂಸ್ಕೃತಿ ಮತ್ತು ರಾಜ್ಯಾಭಿಮಾನವನ್ನ ಕಾಪಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಹೀಗಾಗಿ ಯುವ ಪೀಳಿಗೆ ಕನ್ನಡದ ಗೌರವ ಮತ್ತು ಪರಂಪರೆಯನ್ನ ಉಳಿಸಿಕೊಳ್ಳಲು ಮುಂದಾಗಬೇಕು ಎಂದಿದ್ದಾರೆ. ಅಲ್ಲಿಯ ಭಾಷೆ ಮತ್ತು ಅಲ್ಲಿಯ ಸಂಸ್ಕೃತಿ ಆಧಾರದ ಮೇಲೆ ರಾಜ್ಯಗಳನ್ನಾಗಿ ವಿಂಗಡಿಸಿ ಮೊದಲನೇದಾಗಿ ನಮ್ಮದು ಮೈಸೂರು ಪ್ರಾಂತ್ಯವಾಗಿ ಹೊರಹೊಮ್ಮಿ ನಂತರ 1956ರಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರ ಉದ್ಘಾಟನೆಗೊಂಡಂತ ಮೈಸೂರು ರಾಜ್ಯ ಮತ್ತು ಮುಖ್ಯಮಂತ್ರಿಗಳು ಸನ್ಮಾನ್ಯ ನಿಜಲಿಂಗಪ್ಪನವರ ಮುಖ್ಯಮಂತ್ರಿಗಳಾಗಿದ್ದರು. ಆಗ ಸಂದರ್ಭದಲ್ಲಿ ರಾಜ್ಯಪಾಲರಾದಂಥ ಮೈಸೂರು ಒಡೆಯರಾದಂಥ ಜಯಚಾಮರಾಜೇಂದ್ರ ಒಡೆಯರ್ ಅವರ ಸಮಕ್ಷಮದಲ್ಲಿ ಇವತ್ತು ಮೈಸೂರು ರಾಜ್ಯವಾಗಿ ಅದು ಹೊರಹೊಮ್ಮಿ ನಂತರ 1973ರಲ್ಲಿ ನವೆಂಬರ್ 1ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕರ್ನಾಟಕ ಅಂತ ಇವತ್ತು ನಮ್ಮೆಲ್ಲರೂ ಕೂಡ ಬಂದಂತ ನಾವು ನೋಡಿದಾಗ ಖಂಡಿತ ಇವತ್ತು ನಾಡನ್ನ ಕರ್ತಕ್ಕಂಥ ಕೆಲಸ ಇವತ್ತು ಕೆಂಪೇಗೌಡರಿಂದ ಹಿಡಿದು ಹಲವಾರು ಮಹನೀಯರು ಕುವೆಂಪು ಅವರು ನಾಡಿನ ಬಗ್ಗೆ ಹೆಚ್ಚಿನ ಅಪಾರವಾದಂಥ ಒಂದು ಹಿರಿಮೆಯನ್ನ ಕೊಟ್ಟಂತವರು ಕುವೆಂಪು ಅವರು. ಇಂಥವನ್ನೆಲ್ಲ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳೋದ್ರ ಜೊತೆಯಲ್ಲಿ ನಮ್ಮ ಚಿಕ್ಕನಾಯಕನಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಹೆಸರಾದಂಥ ಬೀಡು ನಮ್ಮ ಚಿಕ್ಕನಾಯಕನಲ್ಲಿ. ಇಲ್ಲಿ ಶ್ರೀ ಅವರು ಇರ್ಬೋದು, ಸಿ.ಜಿ. ಮಲ್ಲಪ್ಪನವರು ಇರ್ಬೋದು, ಮತ್ತೆ ಸಾಹಿತಿ ಮರಳೇನಂತ ಖ್ಯಾತಿ ಸಾಹಿತಿಗಳಿರ್ಬೋದು, ನರಸಿಂಹಾಚಾರ್ಯ ಇರ್ಬೋದು, ಮತ್ತೆ ನಮ್ಮ ಧಾರ್ಮಿಕ ಅಂದಿನಕೆರೆ ಕರಿಯಣ್ಣವರು ಇರ್ಬೋದು, ಮತ್ತೆ ನಮ್ಮ ಖ್ಯಾತ ಸೋಬಾನ ಪದದ ಕದ್ರಂಗವ್ರು ಇರ್ಬೋದು, ಮತ್ತು ಮಧುಮೂಲ ಶಾಮಣ್ಣವ್ರು ಇರ್ಬೋದು, ಮತ್ತೆ ಭಾಷಾ ತಜ್ಞರಾದಂಥ ನಿಮ್ದೇವರ ಅಡಮನೆಯವರು ಇರ್ಬೋದು, ಸೂಫಿ ಸಂತರಾದಂಥ ಅಬ್ದುಲ್ ಹಮೀದ್ ಅವರು, ಇಂಥ ಮಹನೀಯರೆಲ್ಲರೂ ಕೂಡ ಇರತಕ್ಕಂಥ ನಮ್ಮ ಚಿಕ್ಕನಾಯಕದಲ್ಲಿ ಬೀಡು ನಾವೆಲ್ಲ ಈ ಕಲೆ ಮತ್ತು ಸಂಸ್ಕೃತಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಂಥದ್ದು. ಇನ್ನು ಈ ವೇಳೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಸಾಧಕರು ಮಾತನಾಡಿ, ಈ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದು ಸಂತೋಷ. ಚಿಕ್ಕನಾಯಕನಹಳ್ಳಿ ತಾಲೂಕು ಅಂದ್ರೆ ಕಲೆಗೆ, ಕಲಾವಿದರಿಗೆ ಹಾಗೂ ವಾಸ್ತುಶಿಲ್ಪಕ್ಕೆ ತವರೂರು. ನಮ್ಮನ್ನ ಆಯ್ಕೆ ಮಾಡಿ ನಮ್ಮ ಕೆಲಸವನ್ನ ಗುರುತಿಸಿ ಈ ಪ್ರಶಸ್ತಿಯನ್ನ ನೀಡಿರುವ ತಾಲೂಕು ಆಡಳಿತಕ್ಕೆ ಅಭಿನಂದಿಸಿ, ಇನ್ನು ಮತ್ತಷ್ಟು ಕೆಲಸ ಮಾಡಲು ಇದೊಂದು ಪ್ರೋತ್ಸಾಹ ಸಿಕ್ಕಿದಂತಾಗಿದೆ ಎಂದಿದ್ದಾರೆ. ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರತ್ನ ರಾಜ್ಯ ಪ್ರಶಸ್ತಿ ಪುರಸ್ಕೃತರು. ಈ ಒಂದು ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ತುಂಬ ಸಂತೋಷವಾಗಿದೆ. ನನಗೆ ಒಂದು ಪ್ರೇರಣೆಯಾಗಿ ಸನ್ಮಾನ್ಯ ಡಾಕ್ಟರ್ ಜಿ. ಪರಮೇಶ್ವರರವರು, ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಇವರ ಸಹಕಾರ ಮತ್ತು ಸಿ.ಬಿ. ಸುರೇಶ್ ಬಾಬುರವರ ಸಹಕಾರ ನನಗೆ ತುಂಬ ಇದೆ. ನಾನು ಹಿಂದೆ 2014ರಲ್ಲಿ ತಾಲೂಕು KDP ಸದಸ್ಯನಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. KDP ಸದಸ್ಯನಾಗಿ ಹುಳಿಯಾರು ಬಾಲಿಕಾ ಪ್ರೌಢಶಾಲೆಗೆ 2 ಕಟ್ಟಡಗಳನ್ನು ನಾನು ಮಂಜೂರು ಮಾಡಿಸ್ಕೊಟ್ಟಿದ್ದೇನೆ. ಮತ್ತು ಪೋಚ್ಕಟ್ಟೆಗೆ ಒಂದು ಸರ್ಕಾರಿ ಪ್ರೌಢಶಾಲೆಯನ್ನು ಮಂಜೂರು ಮಾಡುತ್ತೆ. ಆವಾಗ ಕಿಮ್ಮನೆ ರತ್ನಾಕರರವರು ಅವರು ಶಿಕ್ಷಣ ಸಚಿವ. ನನ್ನ ಹೆಸರು ಮಲ್ಲಿಕಾರ್ಜುನ ಸ್ವಾಮಿ ಅಂತೇಳಿ ಪತ್ರಿಕೋದ್ಯಮದಲ್ಲಿ 15 ವರ್ಷದಿಂದ ನಾನು ಕೆಲಸ ಮಾಡ್ಕೊಂಬಂದೀನಿ. ಈ ಒಂದು 70ನೇ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ತಾಲೂಕು ಆಡಳಿತ ನನ್ನನ್ನು ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನನಗೆ ನೀಡಿದೆ. ಈ ಸಂದರ್ಭದಲ್ಲಿ ನಾನು
ಮಾನ್ಯ ಶಾಸಕರಿಗೂ ಮತ್ತು ತಾಲೂಕು ಆಡಳಿತ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ಗೂ ಮತ್ತು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕ ಸಂಘ ಇವತ್ತು ನಾನು ಗುರುಸಿ ಆಯ್ಕೆ ಮಾಡಿ ಹೆಸರು ಕೊಟ್ಟಿತ್ತು ತಾಲೂಕು ಆಡಳಿತಕ್ಕೆ. ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕ ಸಂಘಕ್ಕೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಗೌರಂಗಯ್ಯ ಸಿ ಅಂತ ಪ್ರಭಾರಿ ಉಪಪ್ರಾಂಶುಪಾಲರಾಗಿ ಉಳಿಯಾರ್ KPH ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಪ್ರಭಾರ ಹುದ್ದೆ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಎರಡರಲ್ಲೂ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕೆಲಸವನ್ನು ಗುರುತಿಸಿ ನಮ್ಮ ತಾಲೂಕು ಆಡಳಿತ ಇವತ್ತು ನನಗೆ ತಾಲೂಕು ಒಂದು ಕನ್ನಡ ರಾಜ್ಯೋತ್ಸವದ ಒಂದು ಸನ್ಮಾನವನ್ನು ಮಾಡಿದೆ. ಖಂಡಿತ ನಾನು ನನ್ನ ಕೆಲಸಕ್ಕೆ ಮತ್ತಷ್ಟು ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಿದಂಗಾಗಿದೆ. ಈ ಒಂದು ಸನ್ಮಾನವನ್ನು ಮಾಡಿದಂತಹ ತಾಲೂಕಿನ ಶಾಸಕರು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲ ಆಡಳಿತದ ಏನು ಅಧಿಕಾರಿಗಳು ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ತುಂಬ ಚೆನ್ನಾಗಿ ನಮ್ಮನ್ನು ಇವತ್ತು ಗೌರವಿಸಿದರೆ ಆ ಗೌರವಕ್ಕೆ ನಾನು ತುಂಬ ಕೃತಜ್ಞನಾಗಿರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲ ನನ್ನ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಸ್ನೇಹಿತರೆ, ಬಂಧುಗಳೇ, ಇವತ್ತಿನ ದಿನ ನನಗೆ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಒಂದು ಸನ್ಮಾನ ಮಾಡಿದ್ರು. ಸಾಧಕರ ಒಂದು ಲೀಸ್ಟ್ನಲ್ಲಿ ನನ್ನೂ ಕೂಡ ಹಾಕಿದ್ದಾರೆ. ತುಂಬಾ ಖುಷಿ ಆಯಿತು. ನಾನು ಕನ್ನಡ ಚಿತ್ರರಂಗದಲ್ಲಿ ಒಂದು 170ಕ್ಕೂ ಹೆಚ್ಚು ಸಿನಿಮಾಗಳು ಮಾಡಿದ್ದೀನಿ, 63 ಸೀರಿಯಲ್ ಮಾಡಿದ್ದೀನಿ. ಇವಾಗಲೂ ದಿನನಿತ್ಯ ನಾನು ಮಾಡೋಂಥ ಧಾರಾವಾಹಿಗಳು ಟೆಲಿಕಾಸ್ಟ್ ಆಗ್ತಾನೆ ಇದ್ದಾವೆ. ಆದರೂ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ನನ್ನಂಥ ಚಿಕ್ಕ ಕಲಾವಿದರನ್ನ ಕರೆದು ಗುರುತಿಸಿ ಗೌರವಿಸಿದಾರಲ್ಲ, ಇದಕ್ಕೆ ನಾನು ಚಿರಋಣಿ. ನಮ್ಮ ಜನಪ್ರಿಯ ಶಾಸಕರಾದಂಥ CB ಸುರೇಶ್ ಬಾಬುರವರು ಮತ್ತು ತಾಲೂಕು ದಂಡಾಧಿಕಾರಿಗಳಂಥ ತಹಸೀಲ್ದಾರರು ಮತ್ತು ತಾಲೂಕು ಆಡಳಿತ ಮಂಡಳಿ ನನ್ನಂಥ ಚಿಕ್ಕ ಕಲಾವಿದರನ್ನ ಕರೆದು ಗುರುತಿಸಿದರೆ ಅಂದರೆ ನಾನು ಇವ್ರಿಗೆ ಆಭಾರಿಯಾಗಿರ್ತೀನಿ. ಚಿಕ್ಕನಾಯಕನಹಳ್ಳಿ ತಾಲೂಕು, ಚಿಕ್ಕನಾಯಕನಹಳ್ಳಿ ಅಂದರೆ ಕಲಾವಿದರಿಗೆ, ಕಲೆಗೆ, ಒಂದು ವಾಸ್ತುಶಿಲ್ಪಕ್ಕೆ ತವರೂರು ಅಂತಲೇ ಹೇಳ್ಬೋದು. ನಾನು ಇವ್ರಿಗೆ ಆಭಾರಿಯಾಗಿರ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಸುರೇಶ್ ಬಾಬು, ತಹಸೀಲ್ದಾರ್ ಪುರಂದರ, ಪುರಸಭೆ ಸದಸ್ಯರು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಶಿಕ್ಷಕರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.